ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನಾವಿವತ್ತು ಅಗತ್ಯ ಎಂದೇ ಪ್ರಖ್ಯಾತಿಯಾಗಿರುವ ಶ್ರೀ ಮುರಳಿ ಅವರ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಮೊದಲನೆಯ ಸಿನಿಮಾ ಚಂದ್ರಚಕೋರಿ 2008ರಲ್ಲಿ ತೆರೆಕಂಡು ಬಜೆಟ್ 2 ಕೋಟಿಯದಾಗಿದ್ದು 8 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಕಂಠಿ 2004ರಲ್ಲಿ ತೆರೆಕಂಡು 8.8 ಕೋಟಿ ಬಜೆಟ್ ಹೊಂದು 7 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಯಶವಂತ್ 2005ರಲ್ಲಿ ತೆರೆಕಂಡು 4 ಕೋಟಿ ಬಜೆಟನ್ನು ಹೊಂದಿ 3.8 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಸಿದ್ದು 2005ರಲ್ಲಿ ತೆರೆಕಂಡು 6 ಕೋಟಿ ಬಜೆಟ್ದಾಗಿದ್ದು 4 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಶಂಭು 2005ರಲ್ಲಿ ತೆರೆಕಂಡು 5 ಕೋಟಿ ಬಜೆಟ್ದಾಗಿದ್ದು ಕಲೆಕ್ಷನ್ 7 ಕೋಟಿ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಗೋಪಿ 2006ರಲ್ಲಿ ತೆರೆಕಂಡು ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 3 ಕೋಟಿ ಮಾಡಿ ಫ್ಲಾಪ್ ಆಗಿತ್ತು. ಪ್ರೀತಿಗಾಗಿ 2007ರಲ್ಲಿ ತೆರೆಕಂಡು 2.5 ಕೋಟಿ ಬಜೆಟನ್ನು ಹೊಂದು 6 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಮಿಂಚಿನ ಓಟ 2008ರಲ್ಲಿ ತೆರೆಕಂಡು 6 ಕೋಟಿ ಬಜೆಟ್ದಾಗಿದ್ದು 8 ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಶಿವಮಣಿ 2009ರಲ್ಲಿ ತೆರೆಕಂಡು 8 ಕೋಟಿ ಬಜೆಟ್ದಾಗಿದ್ದು 5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಯಜ್ಞ 2009ರಲ್ಲಿ ತೆರೆಕಂಡು 7 ಕೋಟಿ ಬಜೆಟ್ದಾಗಿದ್ದು 5.3 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಸಿಹಿಗಾಳಿ 2010ರಲ್ಲಿ ತೆರೆಕಂಡು 8 ಕೋಟಿ ಬಜೆಟ್ದಾಗಿದ್ದು 6 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಶ್ರೀಹರಿಕಥೆ 2010ರಲ್ಲಿ ತೆರೆಕಂಡು 7 ಕೋಟಿ ಬಜೆಟ್ದಾಗಿದ್ದು 7 ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಹರೇ ರಾಮ್ ಹರೇ ಕೃಷ್ಣ 2011ರಲ್ಲಿ ತೆರೆಕಂಡು 9 ಕೋಟಿ ಬಜೆಟ್ದಾಗಿದ್ದು 7.5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ 2012ರಲ್ಲಿ ತೆರೆಕಂಡು 8 ಕೋಟಿ ಬಜೆಟ್ದಾಗಿದ್ದು 5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಲೂಸ್ಗಳು 2013ರಲ್ಲಿ ತೆರೆಕಂಡು 7 ಕೋಟಿ ಬಜೆಟ್ದಾಗಿದ್ದು ಕಲೆಕ್ಷನ್ 6.3 ಕೋಟಿ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಉಗ್ರಂ 2014ರಲ್ಲಿ ತೆರೆಕಂಡು 4 ಕೋಟಿ ಬಜೆಟ್ದಾಗಿದ್ದು 30 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿತ್ತು. ಮುರಾರಿ 2015ರಲ್ಲಿ ತೆರೆಕಂಡು 5 ಕೋಟಿ ಬಜೆಟ್ದಾಗಿದ್ದು 12 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ರಥಾವರ 2015ರಲ್ಲಿ ತೆರೆಕಂಡು 11 ಕೋಟಿ ಬಜೆಟ್ದಾಗಿದ್ದು 18 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಮಪ್ತಿ 16 ಕೋಟಿ ಬಜೆಟ್ದಾಗಿದ್ದು 2017ರಲ್ಲಿ ತೆರೆಕಂಡು 65 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿತ್ತು. ಭರಾಟೆ 2019ರಲ್ಲಿ ತೆರೆಕಂಡು 14 ಕೋಟಿ ಬಜೆಟ್ದಾಗಿದ್ದು 30 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಮದಗಜ 2021ರಲ್ಲಿ ತೆರೆಕೊಂಡು 10 ಕೋಟಿ ಬಜೆಟ್ದಾಗಿದ್ದು 25 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಅಪ್ಕಮಿಂಗ್ ಮೂವಿಯಾಗಿ ಬಗೀರ ಸಿನಿಮಾ ಬರಲಿದೆ. ಸೊ ಫ್ರೆಂಡ್ಸ್, ಶ್ರೀ ಮುರಳಿ ಅವರ ಯಾವ ಸಿನಿಮಾ ನಿಮಗೆ ಇಷ್ಟವಾಯಿತೆಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.